ಕಳಪೆ ಕಾಮಗಾರಿಗೆ ಇಬ್ಬರು ಪುಟ್ಟ ಕಂದಮ್ಮಗಳು ಬಲಿಯಾಗಿದ್ದಾರೆ. ಮಾನ್ವಿಯಲ್ಲಿ ಗೋಡೆ ಕುಸಿದು ಭೀಕರ ದುರಂತ ಸಂಭವಿಸಿದೆ. ಬಯಲಾಟ ನೋಡೋಕೆ ಹೋದ ಕುಟುಂಬಕ್ಕೆ ಎದುರಾದ ಮೃತ್ಯು. ಕಳಪೆ ಕಾಮಗಾರಿಗೆ ಇಬ್ಬರು ಪುಟ್ಟ ಕಂದಮ್ಮಗಳ ಬಲಿ. ಮಾನ್ವಿಯಲ್ಲಿ ಗೋಡೆ ಕುಸಿದು ಭೀಕರ ದುರಂತ ಸಂಭವಿಸಿದೆ. ಬಯಲಾಟ ನೋಡಲು ಹೋದ ಕುಟುಂಬಕ್ಕೆ ಎದುರಾಯಿತು ಮೃತ್ಯು. 9 ವರ್ಷದ ಬಾಲಕ ಹಾಗೂ 1.5 ವರ್ಷದ ಮಗು ಸಾವಿಗೀಡಾಗಿದ್ದಾರೆ. ಚಾವಡಿಕಟ್ಟೆಯ ಗೋಡೆ ಕುಸಿತಕ್ಕೆ 9 ವರ್ಷದ ವಿಶ್ವನಾಥ್, 1.5 ವರ್ಷದ ಸನ್ಮಿತಾ ದುರ್ಮರಣಕ್ಕೀಡಾಗಿದ್ದಾರೆ. ಕಳಪೆ ಕೆಲಸವೇ ಮಕ್ಕಳ ಸಾವಿಗೆ ಕಾರಣ. ನಿರ್ಮಾಣ ಮಾಡಿದವರ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ತಾಯಿ ಸೇರಿ 4 ಗಂಭೀರ ಗಾಯ. ರಾಯಚೂರಿನ ಓಪೆಕ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ. ಕಳಪೆ ಕಾಮಗಾರಿಗೆ ಇಬ್ಬರು ಪುಟ್ಟ ಕಂದಮ್ಮಗಳ ಬಲಿಯಾಗಿದೆ. ಮಾನ್ವಿಯಲ್ಲಿ ಗೋಡೆ ಕುಸಿದು ಭೀಕರ ದುರಂತ ಸಂಭವಿಸಿರುವಂತದ್ದು. ಬಯಲಾಟ ನೋಡೋಕೆ ಹೋದ ಕುಟುಂಬಕ್ಕೆ ಎದುರಾಗಿದೆ ಮೃತ್ಯು. 9 ವರ್ಷದ ಬಾಲಕ ಹಾಗೂ 1.5 ವರ್ಷದ ಮಗು ಸಾವನ್ನಪ್ಪಿದ್ದಾರೆ. ಚಾವಡಿಕಟ್ಟೆಯ ಗೋಡೆ ಕುಸಿತಕ್ಕೆ 9 ವರ್ಷದ ವಿಶ್ವನಾಥ್ ಎಂಬ ಬಾಲಕ, 1.5 ವರ್ಷದ ಸನ್ಮಿತಾ ಎಂಬ ಮಗು ದುರ್ಮರಣಕ್ಕೀಡಾಗಿದ್ದಾರೆ. ಕಳಪೆ ಕೆಲಸ ಇದಕ್ಕೆ ಕಾರಣ ಆಗಿದೆಯಾ ಅನ್ನೋ ಅನುಮಾನ ಇಲ್ಲಿ ಮೂಡ್ತಾ ಇದೆ. ನಿರ್ಮಾಣ ಮಾಡಿದವರ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ತಾಯಿ ಸೇರಿ 4 ಗಂಭೀರ ಗಾಯಗಳಾಗಿದ್ದು, ರಾಯಚೂರಿನ ಓಪೆಕ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬೈಲ್ ಮರ್ಚೆಟ್ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸಂಭವಿಸಿದ ಭೀಕರ ದುರಂತದಲ್ಲಿ ಚಾವಡಿಕಟ್ಟೆಯ ಗೋಡೆ ಕುಸಿದು ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ. ಈ ಚಾವಡಿಕಟ್ಟೆಯ ಕಳಪೆ ಕಾಮಗಾರಿಯೇ ಮಕ್ಕಳ ಸಾವಿಗೆ ನೇರ ಕಾರಣ ಎಂಬ ಗಂಭೀರ ಆರೋಪ ಕೇಳಿ ಬಂದಿದೆ. ನಾವಿಲ್ಲಿ ಘಟನೆಯ ವಿವರವನ್ನ ನೋಡೋದಾದ್ರೆ, ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ಹಮ್ಮಿಕೊಳ್ಳಲಾಗಿದ್ದ ಬಯಲಾಟವನ್ನ ನೋಡಲು ವಿಶಾಲಾಕ್ಷಿ ಎಂಬುವವರು ತಮ್ಮ ಮಕ್ಕಳೊಂದಿಗೆ ತೆರಳಿದ್ರು. ರಾತ್ರಿ ಸುಮಾರು 11:30 ಸಮಯದಲ್ಲಿ ಚಾವಡಿಕಟ್ಟೆಯ ಗೋಡೆಗೆ ಆಸರೆಯಾಗಿ ಕುಳಿತಿದ್ದಂತ ಸಮಯದಲ್ಲಿ ಏಕಾಏಕಿ ಗೋಡೆ ಕುಸಿದು ಬಿದ್ದಿದೆ. ಈ ಘಟನೆಯಲ್ಲಿ 9 ವರ್ಷದ ವಿಶ್ವನಾಥ್ ಎಂಬ ಬಾಲಕ ಹಾಗೂ ಕೇವಲ 1.5 ವರ್ಷದ ಪುಟ್ಟ ಮಗು ಸನ್ಮಿತಾ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ತಾಯಿ ವಿಶಾಲಾಕ್ಷಿ ಸೇರಿದಂತೆ ಇನ್ನೂ 4 ಗಂಭೀರವಾಗಿ ಗಾಯಗೊಂಡಿದ್ದು ರಾಯಚೂರಿನ ಓಪೆಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಮಾಜಿ ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಷಯ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಶಾಸಕ ತಿಪ್ಪರಾಜು ಹವಲ್ದಾರ್ ಅವರು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಇದು ಅಪ್ಪಟ ಕಳಪೆ ಕಾಮಗಾರಿ. ಕಳಪೆ ಕೆಲಸದಿಂದಲೇ ಅಮಾಯಕ ಮಕ್ಕಳು ಬಲಿಯಾಗಿದ್ದಾರೆ ಎಂದು ಅವರು ಆರೋಪವನ್ನ ಮಾಡಿದ್ದಾರೆ. ಸದ್ಯ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮಂದಿ ಕಳಿಸ್ಯಾರಮ್ಮ. ಮುಚ್ಚು ಬಸವ ಮುಚ್ಚು. ಮಂದಿ ಕಳಿಸ್ಯಾರಮ್ಮ. ಮಂದಿ ಕಳಿಸ್ಯಾರಮ್ಮ. ಮುಚ್ಚು ಬಸವ ಮುಚ್ಚು. ಮಂದಿ ಕಳಿಸ್ಯಾರಮ್ಮ. ಮಂದಿ ಕಳಿಸ್ಯಾರಮ್ಮ.
ಘಟನೆ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತಹ ಪರಶುರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ಪರಶುರಾಮ್, ಈ ಕಳಪೆ ಕಾಮಗಾರಿ ಈ ದುರ್ಘಟನೆಗೆ ಕಾರಣ ಅಂತ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಸ್ಥಳೀಯರು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಏನಂದ್ರೆ ಮಾನ್ವಿ ತಾಲೂಕಿನ ಬೈಲ್ಮಚ್ಚಡ್ ಗ್ರಾಮ. ಈ ಬೈಲ್ಮಚ್ಚಡ್ ಗ್ರಾಮ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದು. ಏನಾಗಿದೆ ಅಂದ್ರೆ ಅಲ್ಲಿ ಒಂದು ರೀತಿಯಲ್ಲಿ ಚಾವಡಿ ಕಟ್ಟೆ ಇದೆ. ಅಲ್ಲಿ ವಾಸ್ತವತೆ ಸ್ಥಳದಲ್ಲಿ ನೋಡಿದಾಗ ಒಂದು ರೀತಿಯಲ್ಲಿ ಗ್ರಾಮ ಪಂಚಾಯತ್ ಅಂತಿದೆ. ಹಾಗೆಯೇ ಅಲ್ಲಿ ಒಂದು ರೀತಿಯಲ್ಲಿ ಕೇರ್ ಅಡಿಯಲ್ಲಿಂದ ಕಟ್ಟಡ ನಿರ್ಮಾಣ ಮಾಡಿಲ್ಲ ಅಂತ ಹೇಳ್ತಾ ಇದೆ. ಅದ್ರ ಜೊತೆಗೆ ಮತ್ತೊಂದು ಏನಂತಂದ್ರೆ ಅಲ್ಲಿ ನಿನ್ನೆ ರಾತ್ರಿ ಸಮಯದಲ್ಲಿ ಬಯಲಾಟ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತಲ್ಲಿ. ಅದನ್ನ ವೀಕ್ಷಿಸುವ ಸಂದರ್ಭದಲ್ಲಿ ಅಂದ್ರೆ ವಿಶಾಲಾಕ್ಷಿ ಮತ್ತು ತನ್ನ ತಂಗಿ ಮಗ ಮತ್ತು ತನ್ನ ಮಗಳನ್ನು ಕೂಡ ಜೊತೆಗೆ ಕುಟುಂಬ ಸಮೇತ ತೆರಳಿದ್ರು. ಆ ತೆರಳಿದ ವೇಳೆ ಆ ಮೇಲೆ ಕಟ್ಟಡ ಮೇಲೆ ಕಟ್ಟಿರ್ತಕ್ಕಂತ ಅಂದ್ರೆ ನಾಮಫಲಕ ಹಾಕುವ ಅದು ಪರದೆ, ಗೋಡೆ ಪರದೆ ಬಿದ್ದ ಪರಿಣಾಮಕ್ಕಾಗಿ ಸ್ಥಳದಲ್ಲೇ ಮತ್ತು ಹಸು ಕಂದಮ್ಮಗಳು ಇಬ್ಬರು ಸಾವನ್ನಪ್ಪಿದ್ರೆ ಇನ್ನು ಉಳಿದ 4-5 ಜನರಿಗೆ ಒಂದು ರೀತಿಯ ಗಾಯಗಳಾಗಿದೆ. ಗಂಭೀರ ತಲೆಗೆ ಮತ್ತು ಕೈಕಾಲಿಗೆ ಗಂಭೀರ ಗಾಯವಾದ ಹಿನ್ನೆಲೆಯಲ್ಲಿ ರಾಯಚೂರಿನ ಒಪೆಕ್ ಆಸ್ಪತ್ರೆ ಚಿಕಿತ್ಸೆ ಪಡ್ತಾ ಇದ್ದಾರೆ. ಇದು ಒಂದ್ ರೀತಿಯಲ್ಲಿ ಏನಾಗಿದೆ ಅಂದ್ರೆ ಕಳಪೆ ಕಾಮಗಾರಿ ಆದ ಕಾರಣಕ್ಕಾಗಿ ಈ ವ್ಯವಸ್ಥೆಗೆ ದುರಂತಕ್ಕೆ ಕಾರಣ ಅಂತ ಹೇಳಿ ಮಾಜಿ ಶಾಸಕ ತಿಪ್ಪರಾಜ್ ಅವರು ಆರೋಪಿಸಿದ್ದಾರೆ. ಪರಶುರಾಮ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬೈಲಮರ್ಚೆಡ್ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಸಂಭವಿಸಿದ ಭೀಕರ ದುರಂತದಲ್ಲಿ ಚಾವಡಿ ಕಟ್ಟೆಯ ಗೋಡೆ ಕುಸಿದು 2 ಮಕ್ಕಳು ಮೃತಪಟ್ಟಿರುವಂತದ್ದು. ಈ ದುರ್ಘಟನೆ ಕಳಪೆ ಕಾಮಗಾರಿಯಿಂದ ಆಗಿದೆ ಅನ್ನೋದು ಇಲ್ಲಿನ ಮಾಜಿ ಮುಂದಗಡೆ ಅದಾದ್ಮೇಲೆ ಅಲ್ಲಿ ಹೋಗಿಲ್ರಿ. ಈಗ ನಿನ್ನೆ ಬೈಲಾಟ ಆಗಿತ್ರಿ, ಅಲ್ಲಿಗೆ ಹೋಗಿದ್ರಿ. ಎಲ್ಲಿ? ಬೈಲ್ಮರ್ಚೆಡ್. ಅಲ್ಲಿಗೆ ಹೋದ್ಮೇಲೆ ಏನಾಯ್ತಂದ್ರಿ, ಅದು ಎಲ್ಲ ಬಿಲ್ಡಿಂಗ್ ಕಡಿದ್ರಿ. ಕಡಿದ್ಮೇಲೆ ಮೇಲೆ ಪಂಚಾಯತ್ಲಿಂದ ಸದಸ್ಯರ ಒಂದು ಕೇಸ್ ಬರೆಯಾಕಂತ ಮೇಲೆ ಒಂದು ಕುಂಬಿ ಥರ ಮಾಡಿದ್ರಿ. ಮೇಲೆ ಮಾಡಿದ್ಮೇಲೆ ಅದು ಕುಸಿ ಬಿದ್ದ ಕೇಸ್ ನಮ್ಮ ಹೆಣ್ಮಕ್ಳ ಮೇಲೆ, ನನ್ನ ಮಗಳ ಮೇಲೆ, ಇವ್ರ ಮಗನ ಮೇಲೆ. ನಿಮ್ಮ ಮಗಳ ಹೆಸರೇನು? ಸನ್ಮಿತ್ರಿ. ನಿಮ್ಮ ಹೆಣ್ಮಕ್ಳ ಹೆಸರು? ವಿಶಾಲಾಕ್ಷಿ. ಈಗ ನಿಮ್ಮ ಹೆಣ್ಮಕ್ಳು ಎಲ್ಲಿದ್ದಾರೆ? ಅದು ರಾಯಚೂರು ವಾಪಸ್ ದವಾಖಾನೆಗೆ ಇದ್ದಾರೆ, ಅಲ್ಲಿ ಹಾಸ್ಪಿಟಲ್ ಇದ್ದಾರೆ. ಎಷ್ಟು ಗಂಟೆಗೆ ಇದಾಗಿತ್ತು ಘಟನೆ? ಈಗ 12 ಗಂಟೆ ಒಳಗೆ ಆಗಿತ್ತು ನಿನ್ನೆ ರಾತ್ರಿ. ಅಂದ್ರೆ ಬೈಲಾಟ್ ನಡೆದಿತ್ತ? ಬೈಲಾಟ್ ನಡೆದಿತ್ರಿ. ವಿಘ್ನೇಶ್ವರ ಬಾಲಕೃಷ್ಣ ಬಂದಿದ್ರಿ. ಬಂದ್ಮೇಲೆ ಹೋದ್ಮೇಲೆ ಆಮೇಲೆ ಇನ್ನೊಬ್ರು ಯಾರು ಅಲ್ಲ, ಈಗ ಏನಂತಂದ್ರೆ ದೇವೇಂದ್ರ ಬಂದ್ಮೇಲೆ ಈಗ ಅದು ಏನಂತಂದ್ರೆ ಈಗ ಗೋಡೆ ಬಿದ್ದಿದೆ ಅಂತ ಹೇಳ್ತಾ ಇದ್ರಿ. ಈಗ ಮೇಲೆ ಕುಂಬೆ ಬಿದ್ದಿದನ? ಅದು ಈ ತರ ಚೌಕ್ ಮಾಡಿದ್ದಾರೆ, ಅದಕ್ಕೆ ರಾಡ್ ಹಾಕಿಲ್ಲ, ಸುಮ್ಮನೆ ಇಟ್ಟಿಂಗ್ ಕೇಸಿ ಇದು ಮಾಡಿದ್ರೆ ಯಾವ ಹುಡುಗರು ತಗೊಂಡ್ ಕೇಸಿ ದೂಕಿದ್ದಾರೆ. ಹುಡುಗರು ತಗೊಂಡ್ ಕೇಸಿ ಅದು ಖುಷಿ ಬಿದ್ದಿದ್ದಾರೆ. ಅಲ್ಲ, ಈಗ ಒಂದ್ ರೀತಿ ನಿಮ್ಮ ಮಗಳು ಸನ್ಮಿತಾಗಿ ಮಗಳಿಗೆ ಅಲ್ಲೇ ಇದಾಗಿದೆ, ಅಲ್ಲೇ ಡೆತ್ ಆಗಿದೆ. ಸರ್ ರಾಮಲಿಂಗ್ ಸರ್. ಯಾವ ಸರ್ ನಿಮ್ದು? ನಮ್ದು ಪ್ರಾಪರ್ ಕುಡಿ ಸರ್. ಕುರುಡಿ. ಈಗ ಏನ್ ಸರ್ ಇಲ್ಲಿ ಮಗಳಿಗೆ ಏನಾಗಿದೆ? ಮೊನ್ನೆ ಸರ್ 8ನೇ ತಾರೀಕು ಅಳವೇಶ್ವರ ಜಾತ್ರೆ ಇತ್ತು ಸರ್. ಅಲ್ಲಿ ಜಾತ್ರೆಗೆ ಅಂತ ಹೆಣ್ಮಕ್ಳು ಬಂದಿತ್ತು ಸರ್. ಹೆಣ್ಮಕ್ಳು ಬಂದಾಗ ಇಲ್ಲಿ ಇದ್ರು ಸರ್. ಆಗ ಎಲ್ಲಿ? ಬೈಲ್ಮಚ್ಚೆಡಲ್ಲಿ. ಅದು ಅವತ್ತು ಜಾತ್ರೆದ ಕಾರಣಕ್ಕಾಗಿ ಅವರು ಸಂಪ್ರದಾಯ ಪ್ರಕಾರ ಅವರು ಬಯಲಾಟ ಆಡ್ತಿದ್ರು ಸರ್. ಅದು ಮರೋಮ ಆಡ್ಬೇಕಂತ ನಿನ್ನೆ ಅಮಾವಾಸ್ಯೆ ಇತ್ತು ಸರ್, ಅದು ಬಯಲಾಟ ಆಡಿದ್ರು ಸರ್. ಆ ವೇಳೆಯಲ್ಲಿ ಸ್ವಲ್ಪ ಗಾಳಿ, ಗುಡುಗು ಮಿಂಚು, ಮಳೆ ವಾತಾವರಣ ಸರ್, ಹಿಂಗಾಗಿತ್ತು ಸರ್. ಹೌದಾ? ಈಗ ನಿಮ್ಮ ಮಗುಗೆ ಏನು ಗಾಯ ಆಗಿದಾವ? ಸ್ಪಾಟ್ ಡೆತ್ ಆಗಿತ್ತು ಸರ್. ಸ್ಪಾಟ್ ಡೆತ್ ಆಗಿದೆ. ಏನು ಬಿದ್ದಿದೆ ಸರ್? ಅದು ಬೋರ್ಡ್ ಯಾವ ಸ್ಕೀಮಲ್ಲಿ ಆಗಿತ್ತು, ಯೋಜನೆ ಆಗಿತ್ತು, ಬೋರ್ಡ್ ಬರ್ತಿಲ್ಲ, ಮೇಲೆ ಬರ್ತಿಲ್ಲ ಸರ್. ಅದು ಬಿದ್ದಿಗೆಸಿ ಡೆತ್ ಆಗಿದೆ. ಅಂದ್ರೆ ಅದಕ್ಕೆ ರಾಡ್ ಗಿಡ ಹಾಕಿದ್ದಿಲ್ಲ? ಅದಕ್ಕೆ ರಾಡ್ ಗಿಡ ಹಾಕಿಲ್ಲ. ಅಂದ್ರೆ ಕಳಪೆ ಕಾಮಗಾರಿ ಅಂತ ಈ ರೀತಿ ನಿಮ್ಮ ಮಗುಗೆ ಸಾವು ಆಗಿದೆ ಇದು. ಈಗ ನಿಮ್ಮ ಮತ್ತೆ ಇನ್ನು ಕುಟುಂಬಕ್ಕೆ ಏನಾದ್ರು ಹಾನಿ ಆಗಿದೆ? ಹಾನಿ ಆಗಿದೆ ಸರ್. ನನ್ನ ಮಗನೇ ಹೋಗಿದ್ದಾನೆ ಸರ್. ಅಲ್ಲಿ ನಿಮ್ಮ ಮಗ ಮತ್ತೆ ನಿಮ್ಮ ಹೆಣ್ಮಕ್ಳು ಇದ್ದಿಲ್ಲ? ಅಂದ್ರೆ ಈಗ ನಿಮ್ಮ ಹೆಣ್ಮಕ್ಳು ತವ್ರ ಮನೆ ಬೈಲ್ಮರ್ಚೆಡ್. ಹೌದು ಸರ್. ಹೌದಾ? ಈಗ ನಿಮ್ಮ ಇನ್ನೊಬ್ರು ಇದಾರಲ್ಲ, ನಿಮ್ಮ ಮಿಸ್ಸಸ್ ಅವ್ರ ತಂಗಿ, ಅವ್ರು ಎಲ್ಲಿದ್ದಾರೆ? ವಿಶಾಲಾಕ್ಷಿ ಅವರು. ಅವ್ರ ಜೊತೆಗೆ 7 ಜನಕ್ಕೆ ಕಾಲು ಕಟ್ಟಾಗಿದೆ ಸರ್. ಒಬ್ಬರಿಗೆ ಕಾಲಾಗಿದೆ, ಒಬ್ಬರು ಸೀರಿಯಸ್ ಇನ್ನೊಂದು ಮಗು ಎಲ್ಲ ಮಂಬರು ಅದನ್ನು ಆಸ್ಪತ್ರೆ OPD-ಯಲ್ಲಿ ಇದೆ. ಅವರೆಲ್ಲರೂ ಗೋಡೆ ಸಮೀಪ ಇದ್ರ? ಸಮೀಪ ಇದ್ದಾರೆ ಸರ್. ಈಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ರೆ? ದಾಖಲಿಸಿದೆ. ಏನಂತ ದಾಖಲು ಮಾಡಿದ್ರಿ? ಹಿಂಗೆ ಹುಡುಗಿ ಬಿಳಿಮಿದ್ದಾರೆ, ಹಿಂಗಾಗಿದೆ ಅನ್ಕಸಿ ಬಿದ್ದ ಅನ್ಕಸಿ ಗೋಡೆ ಬಿದ್ದಿದೆ ಅಂತ ಹೇಳಿ.
ಈಗ ಪ್ರಕರಣ ಮಾಡಿಕೊಂಡಿದ್ದಾರೆ. ಮಾಡ್ಕೊಂಡಿದ್ದಾರೆ ಸರ್. ಮಾನ್ವಿ ತಾಲೂಕಿನ ಬೈಲ್ಮಚ್ಚಡಿ ಗ್ರಾಮದಲ್ಲಿ ನಿನ್ನೆ ಒಂದು ಘಟನೆ ಆಗಿದೆ. ಹಸು ಕೂಸುಗಳು ಕಂದಮ್ಮಗಳು ಸರ್ ಸಾವನ್ನಪ್ಪಿದೆ ಗೋಡೆ ಬಿದ್ದ ಕಾರಣಕ್ಕಾಗಿ. ಏನು ನಿನ್ನೆ ನಡೆದಿರ್ತಕ್ಕಂಥ ರಾತ್ರಿ ನಡೆದಿರ್ತಕ್ಕಂಥ ದುರಂತ ನನಗೂ ಕೂಡ ಆಘಾತಕ್ಕೀಡು ಮಾಡಿದೆ. ಏನೂ ಅರಿಯದ ಕಂದಮ್ಮಗಳು ಒಂದು 9 ವರ್ಷ 6 ವರ್ಷ ಬದುಕು ಬಾಳ್ಬೇಕಾಗಿರ್ತಕ್ಕಂಥವ್ರು. ಅದ್ರ ಜೊತೆಗೆ ಅವ್ರ ತಾಯಿ ಕೂಡ ಬರೀ ಆ ಕಂದಮ್ದು ಹೇಳ್ತಿದ್ರೆ ಅವ್ರ ತಾಯಿ ಕೂಡ ಈಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡಿಸ್ತಿದ್ದಾಳೆ. ಅವಳ ಮೇಲೆ ಕೂಡ ಏನು ಕಳಪೆ ಕಾಮಗಾರಿಯಿಂದ ಅಲ್ಲಿ ಆ ಬಿದ್ದಿರ್ತಕ್ಕಂಥ ಎಳ್ಳೆಯಿಂದ ಅವರು ಕೂಡ ಈ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಿದ್ದಾರೆ. ಅದ್ರ ಜೊತೆಗೇ ಇನ್ನೂ ಇಬ್ಬರಿಗೆ ಅಲ್ಲಿ 2 ಕಾಲುಗಳು ಕೂಡ ಮುರಿದಿರ್ತಕ್ಕಂಥ ಘಟನೆ ನಿನ್ನೆ ರಾತ್ರಿ ದುರಂತ ನಡೆದಿದೆ. ಯಾವುದೇ ಕಾರಣಕ್ಕೂ ಇದು ಆಗಬಾರ್ದಾಗಿತ್ತು. ಏನು ಊರಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮರ್ಚಲ್ ಗ್ರಾಮದಲ್ಲಿ ಬಯಲಾಟ ನೋಡಬೇಕಂತೇಳಿ ನಿನ್ನೆ ಖುಷಿಯಿಂದ ಕುಟುಂಬದ ಜೊತೆ ಆ ಕಂದಮ್ಮಗಳು ಊರಿನ ಎಲ್ಲ ಗ್ರಾಮಸ್ಥರು ಕೂತಿದ್ರು. ಅಂಥ ಸಂದರ್ಭದಲ್ಲಿ ಏಕಾಏಕಿ ಏನೋ ಅಲ್ಲಿ ಒಂದು ನನಗಿರೋ ಮಾಹಿತಿ ಪ್ರಕಾರ ಅದು ಯಾವ ಅನುದಾನದಡಿ ಆಗಿದೆ ಅಂತ ಈಗ ನಾನು ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಳ್ತೇನೆ. ಸಾಂಸ್ಕೃತಿಕ ಭವನ ಅಂತ ಹೇಳ್ತಾರೆ, ಗ್ರಂಥಾಲಯ ಅಂತ ಹೇಳ್ತಾರೆ, ತಾಲೂಕ್ ಪಂಚಾಯತ್ ಅನುದಾನ ಅಂತ ಹೇಳ್ತಾರೆ, ಇಲ್ಲ STP ಅನುದಾನ ಅಂತ ಹೇಳ್ತಾರೆ. ಯಾವ ಅನುದಾನದಡಿ ಆಗಿದೆ ಅಂತೇಳಿ ನಾನು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಜೊತೆ ಮಾತನಾಡಿ ಏನು ಆ ಸಾವಿಗೆ ನ್ಯಾಯ ಸಿಗಬೇಕು ಅನ್ನೋದು ನನ್ನ ಏನು ಮೊದಲನೇ ಆಗ್ರಹ. ಮುಚ್ಚು 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 ಜಲ್ದಿ ಮುಚ್ಚು ಮುಚ್ಚು ಬಸವ ಮುಚ್ಚು. దేవుడు ఇంతమంది కలిసారమ్మ.